ಕಳ್ಸಿರ ನೀ ಯಾವ ಜೀನ್ಸ್ ಪ್ಯಾಂಟ್? ನನ್ನ ಹೆಸರು ರಾಕೇಶ ಅಂತ. ಯಾವ ಕೇಶ ಆದ್ರೆ ನನ್ಗೇನ? ನನ್ನ ಯಾಕಂದ್ರೆ ಅದನ್ನ ಹೇಳ. ನೋಡಿದ ಕೂಡಲೇ ಮಾತಾಡಿಸ್ಬೇಕು ಅನ್ನಿಸ್ತು, ಅದಕ್ಕೆ ಕರೆದೆ. ನೀನ್ ನೋಡಿದ ಕೂಡಲೇ ನನಗೂ ಹೊಡಿಬೇಕನ್ನಿಸ್ತು. ಹೊಡಿಲೆ? ನೀನ್ ಮುದ್ದಾದ ಕೈಯಿಂದ ಈ ಕಪ್ಪಾಳಕ್ಕೆ ಹೊಡಿತೀನಿ ಅಂದ್ರೆ ಹೊಡೆದ್ಬಿಡು. ಇಡಿಯಟ್, ಮನ್ಯಾಗ ಹೇಳ್ಬಿಟ್ಟು ಬಂದಿಲ್ಲ. ಇಲ್ಲಿ ಕಳ್ಸಿರ ಅವಳು ಬರ್ತಾಳೆ, ಕರ್ಕೊಂಡ್ ಬರ್ತೀನಿ. ಅಡಿಗೆಗೆ ರೆಡಿ ಮಾಡಿದೆ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಮಾನ ಮರ್ಯಾದೆ ಏನೂ ಇಲ್ಲನ? ಹಂಗಂದ್ರೇನು? ನೋಡ, ನೀ ಹಿಂಗ ಮಾತಾಡ್ಲಿಕ್ಕತ್ತಾರ ನನಗ್ ಬಾ ಸಿಟ್ಟು ಬರ್ತದ. ನಾರ್ ಗೊತ್ತಲ್ಲ ರೇಣುಕಾ, ಈ ರೇಣುಕಾ ಜೋಡಿ ಚಂದಿದ್ರೆ ಇನ್ಸ್ಟಾಲ್ಮೆಂಟ್, ಇಲ್ಲ ಅಂದ್ರೆ ಸೆಟ್ಲ್ಮೆಂಟ್. ಚೆನ್ನಾಗಿರೋ ಅಂತಾನೆ ಹೇಳ್ತಾ ಇರೋದು. ನಿನ್ ಜೊತೆ ಚೋತಾಗಿರ್ಲಿಕ್ಕೆ ನನಗೆ ತಲೆ ಕೆಟ್ಟದಾನ. ಸುಮ್ಮನೆ ಕೋಪ ಮಾಡ್ಕೊಬೇಡ ಚಿನ್ನ, ನಿನ್ನ ಅಕ್ಕರೇನೆ ಚೆನ್ನ. ಏನ್ ಹಿಂಗ ಒಂದೊಂದು ಎಷ್ಟು ಮುದ್ದ ಕಾಣ್ತೀಯ. ನಾನು ಗೊತ್ತ ಮಾಡ್ಲಿಕ್ಕೆ ಬರ್ತೀನಿ. ಅನ್ಕೊಂಡಂಗೆ ಕಪ್ಪಾಳ ಕೊಡ್ದ್ಬಿಟ್ಟ. ಇವತ್ ನಾನು ನಿನ್ನ ಬಿಡ್ತೀನ? ಅಲ್ಲೋ ನಿಮ್ಮಪ್ಪ. ಎದಳ್ರಿ ರೀ, ಎದಳ್ರಿ. ಯುವರಾಜ, ನಿಮ್ಮನ್ನ ವಿವಾಹವಾಗುವುದಕ್ಕೆ ನನಗೆ ಕಿಂಚಿತ್ತೂ ಇಷ್ಟವಿಲ್ಲ. ದಯವಿಟ್ಟು ನನ್ನನ್ನ ಬಿಟ್ಟು ಬಿಡಿ. ಅದು ಮಾತ್ರ ಸಾಧ್ಯ ಇಲ್ಲ ಯುವರಾಣಿ. ನಿನಗೆ ವಿವಾಹ ಅಂತಾದರೆ ಅದು ಈ ಬಾಣಾ ಸಿಂಗ್ ನೊಟ್ಟಿಗೆ ಮಾತ್ರ, ಬಾಣನೊಟ್ಟಿಗೆ. ಯುವರಾಜ, ದಯವಿಟ್ಟು ನನ್ನನ್ನ ಬಿಟ್ಟು ಬಿಡಿ. ಬಿಟ್ಟು ಬಿಡುವುದಕ್ಕೆಲ್ಲ ನಿನ್ನ ಕೈ ಹಿಡಿದಿರೋದು. ಬಾ. ಬಾಣಾ ಸಿಂಗ್, ಇವತ್ ನನ್ ಕೈಗೆ ಸಿಕ್ಕ, ನಾನ್ ನೀನ್ ಸುಮ್ನೆ ಬಿಡಲ್ಲ. ಮಲೆ ಮಾದೇಶ್ವರ, ಇದೇನಪ್ಪ ನಮ್ ರೇಣುಕವ ಯಾವನ್ಗೋ ಈ ರೇಂಜಲ್ಲಿ ಹೊಡಿತಾ ಇದ್ದಾಳೆ. ಯಾವತ್ತೂ ಮೈಲಾರಿಗೆ ಫೋನ್ ಮಾಡ್ಬಿಡೋಣ. ಹಲೋ, ಏ ಮೈಲಾರಿ, ನಾನು ಕೂಡ MPLS ಮರ್ಯಾದಾ ಪುರುಷೋತ್ತಮ ಮಾತಾಡ್ತಿರೋದು. ಫ್ರೀ ಆಗಿದ್ದೀನಿ, ಮಾತಾಡು. ಮಾತಾಡ್ಬೇಕಾದ್ರು ನಾನೇ ಅಲ್ವೇ? ಅದು ರೇಣುಕವ ಯಾರ್ದೋ ಸಿಕ್ಕಾಪಟ್ಟೆ ಹೊಡಿತಿದ್ದಾಳೆ ಕಣೋ. ಅದೇ ಥರ್ಡ್ ಕ್ಲಾಸ್ ಹತ್ರ ಇರೋ ಟ್ರಾನ್ಸ್ಫಾರ್ಮರ್ ಇದೆಯಲ್ಲ ಅಲ್ಲಿ, ಬೇಗ ಬಾರು. ರೇಣುಕವ ಏನಾಯ್ತವ? ರೀ ಬಿಪಿ ಅವ್ರೆ, BP ಬಂದಿರೋದು ನಿನ್ನ ಹೆಂಡತಿಗೆ ಕಣೋ. ನಾನು MP ಕಣಯ್ಯ. ಅವ್ರೇ ಬಿಡ್ರಿ. ನನ್ನ ಇಕ್ನಾಗ ಏನಾತ್ರಿ? ಏನಾಯ್ತಂದ್ರೆ ಇಷ್ಟಾಯ್ತು ಕಣೋ. ಸಿದ್ಧಾರೂಢ, ನಡ್ರಿ ಹಂಗಾರೆ ಚಂದಾಕಿನ ಹತ್ರ ಕರ್ಕೊಂಡು ಹೋಗೋನು. ಅವಳು ನೋಡಕ್ ಚಂದಾಗಿದ್ದಾಳೆ ಕಣೋ, ಆದ್ರೆ ಹೆಸರು ಮಂದಾಕಿನಿ. ಕರೆಕ್ಷನ್ ಆಮೇಲೆ ಮಾಡಕ್ರೆ ಮೊದಲಿಕ್ಕಿನ ಹೊರ್ರಿ. ಸತ್ಯ ಹೇಳ್ತೀನಿ ಕಣೋ, ನಿನ್ನ ಹೆಂಡತಿನ ಹೊರಕ್ಕಾಗಲ್ಲ. JCB ಕರೆಸ್ಬಿಡು. ಸಿದ್ಧಾರೂಢ, ಯವ್ವ ನೊಂದಾಕಿನಿ. ನೊಂದು ಮಲ್ಗಿರೋದು ನಿಮ್ಮಿಕಿನ ರೇಣುಕಾ, ನಾನು ಡಾಕ್ಟರ್ ಮಂದಾಕಿನಿ. ಅದಕ್ಕಿನಿ ಬಿಡವ. ನನ್ನ ಇಕ್ನಾಗ ಇನ್ನು ಎಷ್ಟೊತ್ತಿಗೆ ಹೆಸರಾಕತಿ? ಕಣ್ ಬಿಟ್ರೆ ಎಚ್ಚರ ಆದ್ರು ಅಂತ ತಿಳ್ಕೊಳ್ಳಿ. ಈ ಪುರುಷಾರ್ಥಕ್ ನೀ ಡಾಕ್ಟರ್ಗೆ ಯಾಕೆ ಕಲಿಬೇಕಿತ್ತು? ಮೈಲಾರಪ್ಪನವ್ರೆ, ಈಗಷ್ಟೇ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ, ಎಚ್ಚರ ಆಗ್ತಾರಿರ್ರಿ. ಸತ್ಯ ಹೆಸರು ಆಗಲ್ಲ. ಎಲ್ಲಿ ಆ ಬಾಣಾ ಸಿಂಗ್? ಯಾವ ಬಾಣ ಸಿಂಗ್ ಕೇಳ್ತಿದೀಯವ್ವ? ಅವನ ನನ್ನ ಶತ್ರು, ಕೊಲ್ದೆ ನಾನು ಬಿಡಲ್ಲ. ಎಂತ ಮಾತಾಡ್ತಿದ್ದೀರಿ ಮಾರ್ಯಾರೆ? ಯಾರನ್ನು ಕೊಳ್ಳುದು? ಹೇಳದ್ನಲ್ಲ ನನ್ನ ಶತ್ರು ಬಾಣಾ ಸಿಂಗ್ ಅಂತ. ಓಯ್, ಯಾರ ನಿನ್ನ ಶತ್ರು ಬಾಣಾ ಸಿಂಗ್? ಎಂತ ಮಾತಾಡ್ತಿದ್ಯಾ ರೇಣುಕಾ? ನಾನ್ ರೇಣುಕಾ ಅಲ್ಲ, ದೇವಿಕಾ ರಾಣಿ. ನೀವೆಲ್ಲ ಯಾರು? ಏ ಇಕಿನ ಲೇ ಮೂಢ ಮೈಲಾರಿ, ಅವಳೇನೆ ತಾನು ರೇಣುಕಾ ಅಲ್ಲ ಅಂತ ಹೇಳ್ತಿದ್ರೆ ನೀನೇನು ಈಕಿನ ಅಂತಿದೀಯಾ? ನೀವು ಸುಮ್ನಿರಿ ಟೋಪಿ ಅವ್ರ. ಈಗ ಯಾಕೆ ಹಿಂಗ ಆಡ್ಲಿಕತ್ತೆ ಅನ್ನೋದು ಗೊತ್ತಾಗವಲ್ತ. ಏ ಪ್ರಾಣಿ, ಏನಾಗಿದೆ ನಿಂಗ? ಯಾಕೆ ಹಿಂಗ ಆಡ್ಲಿಕತ್ತಿ? ನಮ್ಮನ್ನೇ ಹುಟ್ಟಿ ಮಾತಾಡ್ತೀನೋ? ಏನೋ ಪ್ರಾಣಿ, ಕಟ್ಕೊಂಡ್ ಗಂಡಿಗೆ ಕಪ್ಪಾಳ ಕೊಡಿತ್ಯಾ? ಯಾವನ ಗಂಡ ಗಿಂಡ ಅಂದ್ರೆ ನಿನ್ ರುಂಡ ಚಂಡ ಆಗ್ಬಿಡ್ತೀನಿ. ನಾನು ರುಂಡನ ಚಂಡಾಡ್ತ್ಯಾ? ಮೈಲಾರಪ್ಪನವ್ರೆ, ನೀವು ಸ್ವಲ್ಪ ಸುಮ್ಮನಿರ್ರಿ, ಎಲ್ಲೋ ಕನೆಕ್ಷನ್ ರಾಂಗ್ ಆಗಿದೆ. ಅಕ್ಕ, ನೀನೇ ಅವಳೆ ಪುಟ್ಟ ತಂಗಿ. ನಾನು ಡಾಕ್ಟರ್ ಮಂದಾಕಿನಿ. ಮಂದಾನೋ ತೆಳೋನು, ನನ್ಗೆ ಕಕ್ಕ ಅಂತ ಕರ್ದೆ. ಓಯ್, ಎಂತ ಆಯ್ತಾನ ನಿನಗೆ? ಎಂತದಕ್ಕೆ ಈ ನಮೂನೆ ಮಾತಾಡ್ತೀಯನ ರೇಣುಕಾ? ರೇಣುಕಾ ಯಾವ ರೇಣುಕಾ? ನಾನ್ ರೇಣುಕಾ ಅಲ್ಲ, ದೇವಿಕಾ ರಾಣಿ. ಯಾಕೆ ನಿಮ್ಗೆ ಯಾರಿಗೂ ಇದು ಅರ್ಥ ಆಗ್ತಿಲ್ವಾ? ಮೊದ್ಲು ಆ ಬಾಣಾ ಸಿಂಗ್ ಎಲ್ಲಿ ತಲೆ ಮಾಡ್ಸ್ಕೊಂಡು ಹೋಗಿದ್ದಾನೆ ಅಂತ ಹೇಳಿ. ಅವ್ನು ಯಾರು ಬಂದ ಬಾಣಾ ಸಿಂಗು? ಇವಳು ಯಾಕೆ ಈ ತರ ಆಡ್ತಿದ್ದಾಳೆ? ಬಾಣಾ ಸಿಂಗು ದೇವಿಕಾ ರಾಣಿ
ಅವರೇ. ಹೌದು. ದೇವಿಕಾ ರಾಣಿ ಅವರೇ, ತಾವಿನ್ನು ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ಬಾಣಾ ಸಿಂಗ್ ಅವರು ಸಿಕ್ಕ ಕೂಡಲೇ ತಮ್ಮ ಮುಂದೆ ನಿಲ್ಲಿಸುತ್ತೇವೆ. ಮಾತಿಗೆ ತಪ್ಪಬಾರ್ದು. ಎಲ್ಲಾದ್ರೂ ಉಂಟೆ, ತಾವಿನ್ನು ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ಆಯ್ತು. ಯವ್ವ ಚಂದಾಕಿನಿ, ಏನಾದ್ರು ಅನ್ಕೊಳ್ಳಿ. ನನ್ನ ಇಂಕಿನಾಗ ಏನಾಗಿದೆ? ರೇಣುಕಾಕನ್ ಮನ್ಸಿನ ಮೇಲೆ ಬಲವತ್ ಪರಿಣಾಮ ಬೀರಿದೆ. ಆಕ್ಚುಲಿ ಅವ್ಳಿಗೆ ಏನಾಗಿದೆ ಅಂತ ಡಾಕ್ಟರ್ ಆಗಿದ್ರೆ ನಿನಗೂ ಗೊತ್ತಾಗಲ್ವೇ? ರೀ ಓನರ್, ಯಜಮಾನ್ರಿ ಏನ್ ಬಾರ್ದೆ? ನಾನೊಬ್ಳು ಡಾಕ್ಟ್ರು, ಅವ್ರ ಮನ್ಸಲ್ಲಿ ಏನಿದೆ ಅಂತ ನನಗ್ ಗೊತ್ತಾಗೋದಿಲ್ಲ. ನಿನಗೆ ನನ್ನ ಮನಸ್ಸಿನಲ್ಲಿ ಎಂತ ಇದೆ ಅಂತ ಕೂಡ ಗೊತ್ತಾಗುದಿಲ್ಲ ಬಿಡಣ. ನಮ್ಮ ಹಬ್ಬಕ್ಕೆ ಮೊದಲನೇ ಸ್ಥಿತಿಗೆ ಬರುದಿಲ್ಲ ನಾ ಪೆಂಗ್ವಿನ್. ಬರ್ತಾರೆ, ಆದ್ರೆ ಅವ್ರ ಮೊದ್ಲಿನ ಸ್ಥಿತಿಗೆ ತರಕ್ಕೆ ನನ್ನಿಂದ ಆಗೋದಿಲ್ಲ. ಯಾವ್ದಾದ್ರು ಸೈಕ್ಯಾಟ್ರಿಸ್ಟ್ ನ ಕರೆಸ್ಬೇಕಾಗತ್ತೆ. ಅವರನ್ನ ಎಲ್ಲಿಂದ ಕರೆಸುವುದ ತೆಪ್ಪು? ಅಕ್ಕ, ನನ್ಗೊಬ್ರು ಸೈಕ್ಯಾಟ್ರಿಸ್ಟ್ ಗೊತ್ತಿದ್ದಾರೆ. ಅವ್ರನ್ನ ಕರ್ಸಿದ್ರೆ ರೇಣುಕಾಕ ಸರಿ ಹೋಗ್ತಾರೆ. ಆದ್ರೆ ಮೈಲಾರಪ್ಪನವ್ರು ಮನ್ಸ್ನ ಗಟ್ಟಿ ಮಾಡ್ಕೋಬೇಕು. ನನ್ನ ಮನಸ್ಸು ಯಾಕೆ ಗಟ್ಟಿ ಮಾಡ್ಕೋಬೇಕು? ಕರ್ಸಲ. ಖರ್ಚು ಜಾಸ್ತಿ ಆದ್ರೂ ಪರವಾಗಿಲ್ವಾ? ಜಾಸ್ತಿ ಅಂದ್ರೆ ಎಷ್ಟಾಕತಿ? ಮಿನಿಮಮ್ ಅಂದ್ರೆ 50,000, ಮ್ಯಾಕ್ಸಿಮಮ್ ಅಂದ್ರೆ? ಅವ್ರನ್ನ ಕೇಳ್ಬಿಟ್ಟು ಹೇಳ್ತೀನಿ. ತಾವು ಯಾರು? ತಮ್ಮ ಹೆಸರೇನಮ್ಮ? ನಾನು ನಿನ್ನ ಅಮ್ಮ ಅಲ್ಲ ಕಣೋ. ಕ್ಷಮಿಸಿ, ತಾವು ಯಾರು? ದೇವಿಕಾ ರಾಣಿ. ದೇವಿಕಾ ರಾಣಿಯವರಿಗೆ ನಮಸ್ಕಾರ. ಬೇಕಿತ್ತು. ತಾವ್ಯಾಕೆ ಬಾಣ ಸಿಂಗ್ ಅಂತ ಬಡ್ಕೊಳ್ತಾ ಇರ್ತೀರಾ? ಅವನನ್ನ ಕೊಲ್ಲೋದಕ್ಕೆ. ಅವನ್ ಯಾಕೆ ಕೊಲ್ಬೇಕು? ತಪ್ಪು ಮಾಡೋನ ಕೊಲ್ಲೋದ್ ಬಿಟ್ಟು ನಿನ್ನೇನ್ ಕೊಲ್ಲಕ್ಕಾಗತ್ತೇನೋ? ಬೇಡ ಬೇಡ ಬೇಡ, ಅವನ್ನೇ ಕೊಲ್ಲಿ. ಹಾ, ಅವನೇನ್ ತಪ್ಪು ಮಾಡಿದಾನೆ? ಆ ಬಾಣ ಸಿಂಗ್ ಯಾರು? ಅವನು ಪಕ್ಕದ ರಾಜ್ಯದ ಯುವರಾಜ. ನನ್ನನ್ನು ವಿವಾಹವಾಗಬೇಕೆಂದು ಬಲವಂತವಾಗಿ ನನ್ನನ್ನು ಅಪಹರಿಸಿದ. ಅದಕ್ಕೆ ನಾನು ಆತ್ಮಹತ್ಯೆ ಮಾಡ್ಕೊಂಡೆ. ಆ ಸೇಡನ್ನು ತೀರಿಸ್ಕೊಳ್ಳಿಕ್ಕೆ ನನ್ನ ಆತ್ಮವಾಗಿ ಅಲದಾಡ್ತಾ ಇದ್ದೀನಿ. ಇಷ್ಟು ದಿನ ಅವನು ನನ್ನ ಕಣ್ಣಿಗೆ ಕಾಣಿಸ್ಕೊಂಡಿರ್ಲಿಲ್ಲ, ಆದ್ರೆ ಇವತ್ತು ಕಾಣಿಸ್ಕೊಂಡಿದ್ದಾನೆ. ಅವನ್ನ ಕೊಲ್ಲ ನಾನು ಸುಮ್ಮನೆ ಬಿಡಲ್ಲ. ಸಮಾಧಾನ ಮಾಡ್ಕೊಳ್ಳಿ. ಅವನ್ ರಕ್ತ ಕುಡಿದ್ಮೇಲೆ ನನಗೆ ಸಮಾಧಾನ ಆಗತ್ತೆ. ಎಲ್ಲಿದ್ದಾನೆ ಬಾಣ ಸಿಂಗ್? ನಮ್ಮನೇಲೆ ಇದ್ದಾನೆ. ಹೌದಾ? ಹಾಗಂತ ಹೇಳಿದ್ರೆ ನೀವು ನಂಬ್ತೀರಾ? ಯುವರಾಜನಿಗೆ ನಮ್ಮನೇಲಿ ಏನ್ ಕೆಲಸ? ಅವನು ಎಲ್ಲಿ ತಲೆ ಮಾಡಿಸ್ಕೊಂಡು ಹೋಗಿದ್ದಾನೆ? ನಾವು ಹುಡುಕ್ತೀವಿ, ಸಿಕ್ಕಿದ ತಕ್ಷಣ ನಿಮ್ ಮುಂದೆ ತಂದು ನಿಲ್ಲಿಸ್ತೀವಿ. ನನಗೆ ಅವನು ಈಗ್ಲೇ ಬೇಕು. ಆ ಕೆಲಸ ಈಗ್ಲೇ ಆಗ್ಬೇಕು. ಖಂಡಿತ ಮಾಡ್ತೀವಿ. ಬಾಣ ಸಿಂಗ್, ಇವತ್ತು ನಿನ್ನ ಆಯಸ್ಸು ಮುಗಿತು. ಇವತ್ತು ನಿನ್ ರುಂಡನ ಕತ್ತರಿಸಿ ರಕ್ತ ಕುಡಿದ್ಬಿಡ್ತೀನಿ. ಡಾಕ್ಟ್ರೆ, ಆಕ್ಚುಲಿ ನಮ್ ರೇಣುಕೊಂಡ್ ವಾಟ್ ಹ್ಯಾಪನ್? ಸಾರಿ, ಆ ಭಯದಲ್ಲಿ ಮಾತೆ ಬರ್ತಾ ಇಲ್ಲ. ನೋಡಿ, ಈ ಜನ್ಮದಲ್ಲಿ ರೇಣುಕಾಗಿ ಹುಟ್ಟಿರೋ ಇವರು ಹೋದ ಜನ್ಮದಲ್ಲಿ ದೇವಿಕಾ ರಾಣಿಯಾಗಿ ಹುಟ್ಟಿದ್ರು. ಆಗ ಪಕ್ಕದ ರಾಜ್ಯದ ಬಾಣ ಸಿಂಗ್ ಅನ್ನೋ ಯುವರಾಜ ಇವಳನ್ನ ಬಲವಂತವಾಗಿ ಮದುವೆ ಮಾಡ್ಕೊಳ್ಳೋ ಪ್ರಯತ್ನ ಪಟ್ಟ. ಆಗ ಇವಳು ಆತ್ಮಹತ್ಯೆ ಮಾಡ್ಕೊಂಡು ಸತ್ಯ ಹೋಗ್ಬಿಟ್ಲು. ಈಗ ಯುವರಾಜ ಎಲ್ಲೋ ನಾರ್ಮಲ್ ವ್ಯಕ್ತಿಯಾಗಿ ಹುಟ್ಟಿರ್ತಾನೆ. ಎಲ್ಲೋ ಏನೋ ಆ ವ್ಯಕ್ತಿಯನ್ನು ಇವಳು ಪರಸ್ಪರ ಭೇಟಿಯಾಗಿದ್ದಾರೆ. ಅವನ ಸ್ಪರ್ಶ ಇವಳಿಗಾಗಿದೆ. ಆಗ ಇವಳಿಗೆ ಹಳೆದೆಲ್ಲ ಜ್ಞಾಪಕ ಬಂದ್ಬಿಟ್ಟಿದೆ. ಡಾಕ್ಟ್ರೆ, ನಿನ್ನೆ ರಸ್ತೆನಲ್ಲಿ ಏನಾಯ್ತು ಅಂದ್ರೆ ಇಷ್ಟಾಯ್ತು ಡಾಕ್ಟ್ರೆ. ಕರೆಕ್ಟ್, ಆ ವ್ಯಕ್ತಿನೇ ಹೋದ ಜನ್ಮದಲ್ಲಿ ಬಾಣ ಸಿಂಗ್ ಆಗಿದ್ದ ಅನ್ಸುತ್ತೆ. ಈಗ ಇರೋ ಕಂಡೀಷನ್ಗೆ ಆ ವ್ಯಕ್ತಿ ಅನ್ನೋದು ಇವಳ ಕೈ ಸಿಕ್ಕಾಕೊಂಡ್ರೆ ಮಾಡ್ರೆ. ಸರ್, ನಾನು ಈಕಿನ ಅವ್ನು ಕೊಲೆ ಮಾಡಿದ್ರೆ ಜೈಲಿಗೆ ಹೋಗಿಲ್ರಿ? ಏನ್ ದಡ್ಡಂತರ ಪ್ರಶ್ನೆ ಕೇಳ್ತೀರಿ? ಕೊಲೆ ಮಾಡಿದ್ರೆ ಜೈಲ್ಗೆ ಹೋಗದೆ ಇರ್ತಾರ? ಕಾನೂನು ಸುಮ್ಮನೆ ಬಿಡುತ್ತಾ? ಅದ್ ನಂಗೂ ಗೊತ್ತದ ರೀ ಸರ. ನಾ ಯಾಕೆ ಕೇಳಿನಿ ಅಂದ್ರ ಈಕೆ ಅವ್ನು ಕೊಲೆ ಮಾಡ್ಲಾರ್ದಂಗ್ ನೋಡ್ಕೊರಲ್ಲ. ಈಕೆ ಅವನನ್ನು ಕೊಲೆ ಮಾಡ್ಲಿಲ್ಲ ಅಂದ್ರೆ ಈಕೆ ಈ ಜನ್ಮದ ರೇಣುಕ ಆಗೋದಕ್ಕೆ ಈ ಜನ್ಮದಲ್ಲೇ ಸಾಧ್ಯ ಇಲ್ಲ. ಸರ್, ಕೊಲೆ ಮಾಡಿಸ್ದೆ ನಮ್ ರೇಣುಕಾಕಾಗ ಈ ಜನ್ಮದ ನೆನ್ಪು ಬರೋ ಹಾಗೆ ಮಾಡಿ ಸರ್. ಕರೆಕ್ಟ್, ಇದೊಂದು ರೂಟ್ ಇದೆ. ಇವಳಿಗೆ ಈ ಜನ್ಮದ ನೆನಪು ಬಂದ್ರೆ ರೇಣುಕ ಆಗುವ ಎಲ್ಲಾ ಸಾಧ್ಯತೆ ಇದೆ. ಹಾಗಾದ್ರೆ ಇದುವೇ ಒಳ್ಳೆ ಉಪಾಯ ಅಲ್ಲ ಮಾರಾರೆ. ಅವ್ರು ಕೊಲೆ ಮಾಡಿ ಜೈಲಿಗೆ ಹೋಗೋದಕ್ಕಿಂತ ಈ ಜನ್ಮದ ನೆನಪನ್ನ ತರಿಸಿ ಅಲ್ಲ ತರಿಸಬಹುದು, ಆದ್ರೆ ಬಾಲ್ಯದ ನೆನಪುಗಳನ್ನ ಮೆಲ್ಕ್ ಹಾಕಿಸ್ತಾ ಬರ್ಬೇಕಾಗುತ್ತೆ. ತೊಂದ್ರೆ ಇಲ್ಲ ಬಿಡಿ ಮಾರೇರೆ. ನಮ್ ರೇಣುಕ ಮೊದಲಿನ ರೇಣುಕಾ ಆದ್ರೆ ಸಾಕು. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಅದೇನ್ ಸಹಕಾರ ಬೇಕು ಅಂತ ಕೇಳಿ ಸರ್. ಬನ್ನಿ. ನೋಡಿ ಪುಟ್ಟ ಮಕ್ಕಳೇ,
ನೋಡಿ ತಲ್ಲೆ ಮಾಡಬಾರ್ದು. ನಾನು ಈಗ ನಿಮಗೆ ಕಾಗುಣಿತದ ಬಗ್ಗೆ ಹೇಳ್ಕೊಡ್ತೀನಿ. ಕೇಳಿಸ್ಕೊತಿ. ಕೇಳಿ ಅಂತಾನೆ ಹೇಳ್ಕೊಡ್ತಾ ಇರೋದು. ಕೇಳಿಸ್ಕೊಂಡೆ ಬಿಡ. ಸೈಲೆನ್ಸ್. ಸುಮ್ಮನೆ ಪಾಠ ಕೇಳ್ಬೇಕು. ಕೊಟ್ಟು ಕಾಕಿಳ್ಳಿ ಕಾಗುಣಸು ಕೀ ಗುಡ್ಸುನ್ ದೀರ್ಘ ಕೀ. ಇದನ್ನ ಎತ್ತು ಬೀರುಗಾಕಿ. ಯಾರೋ ಮಾತಾಡಿದ್ದು? ಹೇಳಿದ್ದು ಗುರುಗಳೇ. ನಾನ್ ಹೇಳಿಲ್ಲ ಸರ್, ಇವಳು ಮಾತಾಡಿ ನನ್ ಮೇಲೆ ಹೇಳ್ತಿದ್ದಾಳೆ. ನಾನು ಇವಳ ಮೇಲೆ ಹೇಳಿಲ್ಲ ಸರ್, ನಾನು ಇಲ್ಲೇ ಕೂತ್ಕೊಂಡು ಹೇಳ್ತಿದ್ದೀನಿ. ಯಾಕೋ ತರಲೆ ಜಾಸ್ತಿ ಆಯ್ತು. ಕೇಳಿಸ್ಕೊಂಡೇನೋ, ಸುಮ್ಮನೆ ಕೂತ್ಕೋ. ಎಂತ ಸಜ್ಜಿಗೆ ಕಳ್ಳಿ ಮಾಸ್ಟರ್ ಹೇಳಿದ್ದು ನಿನಗೆ. ನಾನು ಅದೇ ಹೇಳ್ತಿರೋದು, ಮಾಸ್ಟರ್ ಹೇಳಿದ್ದು ಗೊಣ್ಣೆ ನಾತಂಗೆ. ಮಾಸ್ತರ ಇದು ಯಾಕೋ ವರ್ಕೌಟ್ ಆಗವತ್ರಿ. ಏನ್ ವರ್ಕೌಟ್ ಆಗ್ಬೇಕಿತ್ತು? ಅದು 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 ಇಲ್ಲ ಇದು ಇಲ್ಲ, ಬಾಯ್ ಮುಚ್ಕೊಂಡು ಕೂತ್ಕೊಳ್ಳೋ. ಗುರುಗಳು ಹೇಳ್ದಂಗ್ ಕೇಳು. ಎಲ್ಲ ಸೈಲೆನ್ಸ್, ಪಾಠ ಕೇಳಿ. ನೀವು ಸೈಲೆಂಟ್ ಆಗಿ ಪಾಠ ಮಾಡಿ. ಇದು ಯಾಕೋ ನಡೆಯಲ್ಲ ಅಂತ ಕಾಣುತ್ತೆ. ನಮ್ದು ಹಾಗೆ ಅನ್ನಿಸ್ತಿದೆ ಗುರುಗಳೇ, ಸ್ವಲ್ಪ ಪಕ್ಕಕ್ ಬನ್ನಿ, ನಾವೊಂದ್ ಸಲಹೆ ಕೊಡ್ತೀನಿ. ಛೀ, ಹುಡುಗಿಯಾಗಿ ಹುಡುಗರ್ನ ಪಕ್ಕ ಕರಿತೀಯಲ್ಲ, ನಿಂಗ್ ನಚ್ಕೆ ಆಗಲ್ವಾ? ಏ, ನೀ ಸ್ವಲ್ಪ ಸುಮ್ನೆ ಕುತ್ಕೊಳ್ಳೆ ಕುಳ್ಳಿ. ಅವರು ನಮ್ಮ ಅಪ್ಪ ಸಮಾನ. ನೀ ಈ ತರ ಎಲ್ಲ ಅಂದ್ರೆ ನಾನು ಬರೋದಿಲ್ಲ ನೋಡು ಬಂದ. ರಿಬ್ಬನರ್ ಬನ್ರಿ ಪಕ್ಕಕ್ಕೆ. ಹೇಳು ಮಂದ. ರಿಬ್ಬನರ್, ರೇಣುಕಾಕಾಗೆ ಚಿಕ್ಕ ವಯಸ್ಸಿನ ನೆನಪಿನ ಶಕ್ತಿ ತರೋಣ ಅಂದ್ರೆ ಸಿಕ್ಕಾಪಟ್ಟೆ ತಲೆಹರಟೆ ಮಾಡ್ತಿದ್ದಾಳೆ. ನಾನು ನೋಡ್ತಿದ್ದೀನಲ್ಲ. ಇದನ್ ಬಿಟ್ಟು ಸ್ವಲ್ಪ ಫಾರ್ವರ್ಡ್ ಹೋದ್ರೆ ಹಂಗಂತೀಯ? ಇಲ್ಲ ಅಂದ್ರೆ ರೇಣುಕಾಕಾಗ್ ಈ ಜನ್ಮದ ನೆನಪಿನ ಶಕ್ತಿ ಬರೋದಿರ್ಲಿ, ನಾವೇ ಈ ಜನ್ಮದ ನೆನಪಿನ ಶಕ್ತಿ ಕಳ್ಕೊಬೇಕಾಗತ್ತೆ. ಸರಿ, ಹಾಗೆ ಮಾಡ್ತೀನಿ. ನೋಡಿ ಮಕ್ಕಳ, ಇವತ್ತಿನ ಪಾಠ ಇಷ್ಟಕ್ಕೆ ಸಾಕು. ಓದೋದನ್ನ ನಾಳೆ ಮುಂದುವರಿಸ್ತೀನಿ. ನಾಳೆ ಉಳ್ಕೊಂಡ್ರೆ, ನಾಳಿದ್ ಮುಂದುವರಿಸ್ತೀನಿ. ನಾಡಿದ್ದು ಉಳ್ಕೊಂಡ್ರೆ, ಒಂದೆಲ್ಲ ಮುಗಿಸುದ್ನಲ್ಲ ಅಂತ ಹೇಳ್ತೀನಿ. ನೀವ್ ಹೇಳೋದು ಕರೆಕ್ಟ್ ಅಮ್ಮ. ಚಿಕ್ಕ ವಯಸ್ಸಿನ ನೆನಪು ತರಿಸ್ತೀವಂತ ಹೋದ್ರೆ ನಾವ್ ಯಾರು ಅನ್ನೋದು ನಮಗೆ ಮರ್ತೋಗಿರುತ್ತೆ. ಹೌದು ಸರ್, ಇದ್ಯಾಕೋ ತುಂಬಾ ಲಾಂಗ್ ಆಯ್ತು ಅನ್ನಿಸ್ತಿದೆ. ಸ್ವಲ್ಪ ಮುಂದೆಯಿಂದ ತಗೊಂಡ್ರೆ ಹೇಗೆ? ಮುಂದೆ ಅಂದ್ರೆ ಎಲ್ಲಿಂದ? ಅವಳ ಮದುವೆ ಹಂತದಿಂದ ತಗೊಳ್ಳೋಣ. ಅವಳ ಮದುವೆ ಇನ್ಸಿಡೆಂಟ್ ಅಲ್ಲಿ ಯಾವ್ದಾದ್ರೂ ಒಂದು ಜ್ಞಾಪಕಕ್ಕೆ ಬಂದು ದೇವಿಕಾರಣಿಯಿಂದ ರೇಣುಕಾ ಆದ್ರೂ ಆಗ್ಬಹುದು. ಓ ಸ್ವಾಮಿ, ಹಾಗಾದ್ರೆ ನೋಡ್ತಾನೆ ಬಜ್ಜಿ ಬರ್ಬಹುದು ಆಗಬಹುದು ಅಂತ ಹೇಳ್ತಿದ್ರಲ್ಲ, ನಮ್ಮ ಹಬ್ಬಕ್ಕೆ ಈ ಜನ್ಮಕ್ಕೆ ವಾಪಸ್ ಬರೋದು ನಿಮಗೆ ಡೌಟಾ? ವಾಪಸ್ ಬರೋ ಸಾಧ್ಯತೆ ಇದೆ ಅಂತ ತಾನೇ ನಾವು ಪ್ರಯತ್ನ ಪಡ್ತಾ ಇರೋದು. ಹಾಗಾದ್ರೆ ಪ್ರಯತ್ನ ಮುಂದುವರಿಸಿ ಆಯ್ತಾ? ಮದುವೆ ಅಂತ ಅಂದ್ರೆ ಇಲ್ಲಿಂದ ಕಲ್ಯಾಣ ಮಂಟಪದಿಂದ ಶುರು ಮಾಡ್ತೀರಾ? ಕಲ್ಯಾಣ ಮಂಟಪದ ಬಾಡಿಗೆ ನೀ ಕೊಡ್ತೇನೆ. ಕಲ್ಯಾಣ ಮಂಟಪದಲ್ಲಿ ಗಜಿಬಿಜಿ ಜಾಸ್ತಿ ರೀ, ನೆನಪಿಗೆ ಬರೋದಿಲ್ಲ. ಮತ್ತೆ ಎಲ್ಲಿಂದ ಶುರು ಮಾಡ್ತೀರಾ ಮಾರೇರೆ? ಬ್ರೋಕರ್ ಹುಡುಗನ್ನ ಹುಡುಗಿ ಮನೆ ಕರ್ಕೊಂಡ್ಬಂದು ಹುಡುಗಿನ ನೋಡ್ಸೋದ್ರಿಂದ ನೆನಪಿಸೋಣ. ಈಗ ಹುಡುಗ ನಮ್ಮ ಲಾತಿನ ಮತ್ತೆ ತಾವಾಗ್ತೀರಿ. ನಮ್ದು ಪುನಃ ಅಲ್ಲ ಕಣೆ ರಾಯ ಸಮುದ್ರ. ನಾನು ಹೇಳಿದ್ದು ಎಡ. ಹಬ್ಬಕ್ಕೆ ನನ್ನ ತಂಗಿಯ ಸಮಾನ ಪುಣ್ಯಾತ್ಮ. ಮತ್ತೆ ಒಳ್ಳೆ ಪೆದ್ದಂತರ ಮೈಲಾರಿನ ಅಂತ ಕೇಳ್ತೀಯಲ್ಲ, ಮೈಲಾರಿನ ಕಣೆಯ ಹುಡುಗ. ಹುಡುಗ ನಾನು ಓಕೆರಿ, ನನ್ನ ಕರ್ಕೊಂಬರೋ ಬ್ರೋಕರ್ ಯಾರು? ಈ ಸೈಕಿಯಾಟ್ರಿಸ್ಟು. ಇವಳೆ ಹೇಳಿ ಅಂದ್ರೆ ಆ ಮಲೆ ಮಾದೇಶ್ವರ ನನ್ನ ಆಸೆಗಳನ್ನ ಕನಸಲ್ಲಾದ್ರೂ ನೆರವೇರಿಸ್ತಾ ಬಿಡೆ. ಸುಮ್ನೆ ಯಾಕೆ ಮಾಡಮ್ಮ? ಹೇಳಿ ಅಂದ್ರೆ ಅಲ್ಲ, ವರನ್ ಕಡೆ ಬರೋ ಟೈಮ್ ಆಯ್ತು, ಮಗಳು ಇನ್ನೂ ರೆಡಿ ಮಾಡಿಲ್ವೇ? ಅವ್ರು ಬರ್ಲಿ ಬಿಡಿ, ರೆಡಿ ಆಗ್ತಾಳೆ. ಏನು ನಿಮ್ಮ ಮಗಳನ್ನ ನೋಡಕ್ಕೆ ಯಾವ್ದೋ ಗಂಡು ಬರ್ತಾ ಇದ್ದಾರಂತೆ? ಹೌದು ರೀ, ನನ್ನ ಮಗಳಿಗೆ ಒಳ್ಳೆ ವರ ತೋರಿಸ್ತೀನಿ ಅಂತ ಬ್ರೋಕರ್ ಹೇಳಿದಾನೆ. ಈ ಮನುಷ್ಯನಿಗೆ ಇನ್ನು ಮದ್ವೆ ಆಗ್ಲಿಲ್ಲ, ಮದ್ವೆ ವಯಸ್ಸಿನ ಮಗಳಂತೆ. ಏನೋ ಅದ್ನಂಗಾಯ್ತು. ಅಲ್ಲಪ್ಪ, ಒಳ್ಳೆ ಗಂಡು ಸಿಕ್ಕಿದ್ರೆ ಮದ್ವೆ ಮಾಡಿಸಿ ಅಂತ. ನಮಸ್ಕಾರ ರಾಯರೇ. ಓ ನಮಸ್ಕಾರ. ಬನ್ನಿ ಬನ್ನಿ ಬನ್ನಿ. ಇವರೇ ವರ. ತುಂಬಾ ಒಳ್ಳೆ ಹುಡುಗ. ಇಂಥ ದೊಡ್ಡ ಗುಣ ಇರುವಂತ ಹುಡುಗ 100ರಲ್ಲಿ ಒಬ್ಬ ಮಾತ್ರ ಸಿಗ್ಬಹುದು. ಏನ ಭದ್ರಾವತಿಯಿಂದ ಕರ್ಕೊಂಡು ಬಂದಿದ್ದೀರಾ ಸರ್? ಯಾಕೆ? ಭದ್ರಾವತಿ ಗೋಲ್ಡ್ ತರನೇ ಇದಾರೆ. ಮುಖ ಸ್ವಲ್ಪ ಕಪ್ಪಿರ್ಬೋದು, ಆದ್ರೆ ಮನಸ್ಸು ಬೆಣ್ಣೆ ಅಷ್ಟೇ ಸ್ಮೂತ್ ಅಂಡ್ ವೈಟ್. ಅಯ್ಯೋ, ಬಣ್ಣ ಕಟ್ಕೊಂಡು ಏನಾಗ್ಬೇಕಾಗಿದೆ ಬಿಡಿ. ಗಾದೆ ಮಾತೆ ಇದೆಯಲ್ಲ, ಕೆಂಪು ಡೊಂಕ್ ಮರಸ್ತು ಅಂತ. ಕೆಲವ್ರು ನೋಡಕ್ಕೆ ತೆಳ್ಳಗೆ ಬೆಳ್ಳಗೆ ಚೆನ್ನಾಗೇ ಇರ್ತಾರೆ, ಆದ್ರೆ ಮೈ ಮನ್ಸು ಎರಡು ಹುಳುಕು. ಯಾಕೋ ನಮ್ಮ ಯಜಮಾನ್ರನ್ನ ನೋಡಿ ಹೇಳ್ದಂಗಿತ್ತು. ಅಯ್ಯೋ, ನಾನೇ ನಿಮ್ ಯಜಮಾನ್ರನ್ನ ನೋಡ್ ಹೇಳಿಲ್ಲ, ಹೇಳ್ತಾ ಹೇಳ್ತಾ ನಿಮ್ ಯಜಮಾನ್ರನ್ನ ನೋಡ್ಬಿಟ್ಟೆ. ಅಯ್ಯೋ, ಎರಡು ಒಂದೇ ಬಿಡಿ. ಯಾಕೆ ಸಣ್ಣ ವಿಷಯನ ದೊಡ್ಡದ್ ಮಾಡ್ಲಿಕ್ಕತ್ತೀರಿ? ಲಗುನ ಹುಡುಗಿನ ಕರೀರಿಲ್ಲ. ರಾಯರೇ, ಹುಡುಗ ತುಂಬಾ ಅರ್ಜೆಂಟ್ ಆಗಿದ್ದಾನೆ, ಹುಡುಗಿನ ಕರ್ಸಿ. ಆಗ್ಲಿ ಬಿಡಿ. ಅಲ್ಲೇ ಇವಳೆ ಹೇಳಿ ಅಂದ್ರೆ ಮಗಳನ್ನ ಕರ್ಕೊಂಬಾರೆ. ಸರಿ ರೀ.
ರಾಯ್ರೆ ನಾನ್ ನಿಮ್ಮ ಹತ್ರ ಏನು ಮುಚ್ಚಿಡ್ಲಿಲ್ಲ. ಹುಡುಗನ ಬಗ್ಗೆ ನಿಮ್ಮ ಹತ್ರ ಎಲ್ಲ ಹೇಳಿದೀನಿ, ನಿಮ್ ಬಗ್ಗೆನೂ ಹುಡುಗನ ಹತ್ರ ಎಲ್ಲ ಹೇಳ್ಬಿಟ್ಟಿದೀನಿ. ಅದು ಗೊತ್ತಿರೋದೇ ಬಿಡಿ, ಆ ನಂಬಿಕೆ ಮೇಲೆನೆ ತಾನೆ ನನ್ನ ಮಗಳಿಗೆ ನೀವೇ ಹುಡುಗನ ಹುಡುಕ್ಬೇಕು ಅಂತ ಹೇಳಿದ್ದು. ಆ ಕಡೆಯಿಂದ ಕೊಟ್ಕೊಂಬಾರಮ್ಮ. ಅವರೀಗ ನಿನಗೆ ಜ್ಯೂಸ್ ಕೊಡುವಾಗ ನೀನು ಮೆತ್ತಗೆ ಅವರ ಕೈ ಟಚ್ ಮಾಡಾಯ್ತಾ? ಮದುವೆಗಿಂತ ಮೊದಲಿದೆಲ್ಲ ಚಲೋ ಅಲ್ಲಲೇ. ನಿನ್ನ ಜನ್ಮಕ್ಕೆ ಬೆಂಕಿ ಹಾಕ್ಲಿಕ್ಕೆ ನಾವು ಮಾಡ್ತಾ ಇರೋದೇ ನಾಟಕ ಅಲ್ವಲ್ಲ? ನೀನಂತ ನಿನಗೆ ಮದುವೆ ಆಗ್ಲಿಲ್ಲ ಅಂತ ನೆನೆಸಿದ್ಯಾ? ನೀನೀಗ ಅವರ ಕೈ ಟಚ್ ಮಾಡಿದರೆ ಗಂಡ ಹೆಂಡತಿಯ ಸ್ಪರ್ಶದಿಂದ ಹಬ್ಬಕ್ಕನಿಗೆ ನೆನಪು ಬಂದ್ರು ಬರ್ಬೋದಾ? ಹಂಗಂತ್ಯ? ಹಂಗ ಮಾಡ್ತೀನಿ. ತಗೊಳ್ಳಿ. ನೀವ ಕೊಡ್ರಲ್ಲ. ನೋಡಿದ್ರ ರಾಯ್ರೆ ನಮ್ಮ ಹುಡುಗ ಎಷ್ಟು ಫಾರ್ವರ್ಡ್ ಅಂತ. ನೀನೆಷ್ಟೇ ಕಿರ್ಚಿದ್ರು ನಾನು ಬಿಡೋಲ್ಲ. ಲೇ ಮರ್ಗುಳಿ, ಇನ್ನೂ ಸತ್ತಿಲ್ಲ, ಸುಮ್ನಿರು. ನಾವು ಹೋಗಿದ್ದು ಇಮ್ಯಾಜಿನೇಷನ್ಗೆ ಅಲ್ಲ ಕಣ ಮನೆ ಹಾಳ. ಹೋಗಿ ಅಂತ ಡುಬಾಕೋರ ಐಡಿಯಾನೇ ಕೊಡೋದು. ನನಗೆ ಎಂತ ಗೊತ್ತಿತ್ತು ಜಾಂಬವ, ಒಬ್ಬರಿಗೊಬ್ಬರು ಕೈ ಟಚ್ ಆಗಿ ಆ ಸ್ಪರ್ಶದಿಂದ ಹಬ್ಬಕ್ಕ ನಾಚಿ ನಿಲ್ತಾರೆ ಅಂತ ನಾನು ಅನ್ಸಿದ್ದೆ. ಆದ್ರೆ ಅವ್ರು ಈ ನಮ್ಮನೆ ಒಟ್ಟಿಗೆ ಹೇಳ್ತಾರೆ ಅಂತ ನನಗೆಂತ ಗೊತ್ತಿತ್ತು? ಏನ್ ಸ್ಪರ್ಶ ಆಗೋದು ನಿಮ್ ತಗಡ್ ತಲೆ? ನಾನು ಆಗ್ಲೇ ಹೇಳಿಲ್ವಾ, ರೇಣುಕಾ ತಲೆಗೆ ಪೆಟ್ಟು ಬಿದ್ದು ಅವನ ಕೈ ಅವಳಿಗೆ ಸ್ಪರ್ಶ ಆಗಿ ಬಾಣಸಿಂಗ್ ನೆನಪಾಗಿ ಹಳೆ ಜನ್ಮ ಹೋಗಿದ್ದು ಅಂತ. ಈ ಚಿಂಗ್ಲಿ ಮುಂಗ್ಲಿ ಯಾವಾಗ್ಲೂ ಅವ್ರ ರೇಂಜ್ ಎಲ್ಲ ಐಡಿಯಾ ಕೊಡ್ತಾರೆ ಸರ್. ಆದ್ರೆ ನನ್ನ ಐಡಿಯಾಗಳನ್ನೆಲ್ಲ ಇಷ್ಟಪಡೋದು ಅವಳು ಒಬ್ಳಿ. ಓಯ್ ಗುರುನಾಥ್, ರೇಣುಕಳನ್ನು ಹೇಗೆ ವಾಪಸ್ ಪಡೆಯೋದು ಅನ್ನೋ ಚಿಂತೆಯಲ್ಲಿ ನಾವಿದ್ರೆ ಇಂತ ಕೊಡ್ತೀನಲ್ಲ ನಿಮ್ಮ ಚಿಲ್ಲರೆ ಬುದ್ಧಿ ತೋರಿಸ್ತಿರಲ್ಲ. ತಂಗ್ಯವ್ವ, ನೀ ಎಷ್ಟು ಬೈದ್ರು ಅವ್ನು ಬದ್ಲಾಗಿಲ್ಲ. ಬೈಬೇಡ ತಂಗ್ಯವ್ವ, ಸುಮ್ನಿರ ಅಂದ್ರು ನೀನು ಬದ್ಲಾಗಿಲ್ಲ. ನಿಮ್ ಇಬ್ಬರು ಜಗದಾಗ ನಾನು ಇಕ್ಕಿನ ಯಾವಾಗ ಮೊದ್ಲಿನ ಜೊತೆ ಆಗ್ತಾಳೋ ಏನೋ. ಲೇ ಮರ್ಗುಳಿ, ಎಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡು ಮಾತಾಡ್ಬಿಟ್ಟು. ಏನು ಮಾಡುದ್ರಿ, ನನ್ನ ಇಕ್ಕಿನ ಮಾರಿ ನೆನಪಿಗೆ ಬರ್ಲಿಕ್ಕತ್ತಂದ್ರ ತಪ್ಪಿ ಮಾತಾಡ್ಬೇಕಂದ್ರು ಎಲ್ಲಾ ಬರಪ್ಪರ್ ನೆನಪಾಕತ್ತ. ಇರ್ಲಿ ಬಿಡು, ನಿಮ್ಮಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಆತರ ಇತ್ತು. ಡಾಕ್ಟ್ರೇ, ನಮ್ಮ ರೇಣುಕವ್ವ ಬದಲಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಈಗ ಹುಡುಗಿನ ನೋಡೋ ಹಂತನ ಬಿಟ್ಬಿಡೋಣ. ನೋಡಾದ್ಮೇಲೆ ಮೈಲಾರಪ್ಪನವರು ರೇಣುಕರಿಗೆ ಮೊದಲು ಏನ್ ಗಿಫ್ಟ್ ಕೊಟ್ಟಿದ್ರು ಅಲ್ಲಿಂದ ಪ್ರಾರಂಭ ಮಾಡೋಣ. ಮೊದಲ್ನಾಕಿ ಏನ್ ಗಿಫ್ಟ್ ಕೊಟ್ಟಿದ್ನಿ, ಇದು ಬಾಳ ಹಿಂದೆ ಹೊತ್ ನೋಡ್ರಿ. ಲೇ ಮರ್ಗುಳಿ, ಒಂದ್ಸಾರಿ ನೆನಪು ಮಾಡ್ಕೊಳೋ, ನಮ್ ರೇಣುಕವ್ವನ್ ಮುಖ ನೆನಪು ಮಾಡ್ಕೊಳೋ. ನೆನಪಾತ್ರಿ, ನಾಕೀಗ ಮೊದ್ಲೇ ಸಲ ಗಿಫ್ಟ್ ಅಂತ ಸೀರೆ ಕೊಟ್ಟಿದ್ರಿ. ಯಾವ ಬಣ್ಣ ಸೀರೆ? ಬಾಳ ಬಂದಿದ್ದು ಬಿಡ್ರಿ. ಮೇಜರ್ ಬಣ್ಣ ಯಾವ್ದಿತ್ತು ಜ್ಞಾಪಕ ಮಾಡ್ಕೊಳ್ಳಿ. ತಲೆಗೆ ಬರುವತ್ರಿ. ಲೇ ಮೈಲಾರಿ, ಒಂದ್ಸಾರಿ ರೇಣುಕವ್ವನ್ ನೆನಪಿಸ್ಕೊಳೋ. ಅದು ಬಾಳ ಬಂದಿತ್ತು ಅಲ್ರಿ, ಒಂದಕ್ಕೊಂದ್ ನಾ ಮುಂದು ತಾ ಮುಂದು ಕಣ್ ಮುಂದ್ ಬರ್ಲಿಕ್ಕತ್ತವ್ರಿ, ಅದಕ್ಕೆ ಗೊತ್ತಾಗತ್ರಿ. ಅಯ್ಯೋ ಇರ್ಲಿ ಬಿಡಿ ಸರ್, ಸೀರೆ ಅಂತ ನೆನ್ಪಾಯ್ತಲ್ಲ ಅದನ್ನೇ ಗಿಫ್ಟ್ ಕೊಡ್ಸೋಣ. ನೋಡಪ್ಪ ಮೈಲಾರಿ, ನೀನೀಗ ಒಂದು ಸೀರೆನ ನಿನ್ನ ಹೆಂಡತಿಗೆ ಗಿಫ್ಟ್ ಕೊಡು. ಆತ್ರಿ. ಮಲೆಮಾದೇಶ್ವರ, ಈ ಪ್ಲಾನ್ ಆದ್ರೂ ಸಕ್ಸಸ್ ಆಗಿ ನಮ್ ರೇಣುಕವ್ವ ಮೊದಲನೇ ತರ ಆಗ್ಬಿಟ್ರೆ ಸಾಕಣಪ್ಪ. ಸಕ್ಸಸ್ ಆಗ್ತದೆ ಬಿಡಿ ಜಾಂಬವ. ಎಂತದಕ್ಕೆ ಗೊತ್ತುಂಟಾ, ಯಾವುದೇ ಹುಡುಗಿಗಾಗಲಿ ಸೀರೆಯನ್ನು ಗಿಫ್ಟ್ ಕೊಟ್ಟ ಕೂಡಲೇ ಖುಷಿ ಆಗಿಯೇ ಆಗ್ತದೆ. ಅದು ಅಲ್ಲದೆ ನಮ್ಮ ಲಾಟಿನ ಅಂಧಕಾಲದಲ್ಲಿ ಹಬ್ಬಕ್ಕನಿಗೆ ಸೀರೆ ಕೊಟ್ಟದ್ದು ಅಂದಾಗ ನೆನಪಿಗೆ ಬರಲೇಬೇಕು. ಒಂದು ವೇಳೆ ಬರದಿದ್ದರೆ ಮೈಲಾರಪ್ಪನವ್ರ ಮುಖಕ್ಕೆ ತುಪ್ಪಕ್ಕಂತ ಹೋಗಿತಾಳೆ. ಎಂತದಕ್ಕೆ ಹಾಗೆ ಮಾತಾಡ್ತೇನೆ ಬಾತುಕೊಳ್ಳಿ. ನಾನು ಲಾಟೀನಿಗೆ ಯಾವ ಆಧಾರದ ಮೇಲೆ ಈ ಪ್ಲಾನ್ ಸಕ್ಸಸ್ ಆಗ್ತದೆ ಅಂತ ಹೇಳಿದೆ ಗೊತ್ತುಂಟಾ? ಯಾವ ಆಧಾರದ ಮೇಲೆ? ಲಾಟೀನು ಕೊಟ್ಟ ಸೀರೆ ಹಬ್ಬಕ್ಕನಿಗೆ ನೆನಪು ಬರದಿದ್ದರೆ ಒಂದು ವೇಳೆ ಸೀರೆಯನ್ನು ನೋಡಿದ ಕೂಡಲೇ ಸೀರೆ ವ್ಯಾಪಾರದ ನೆನಪು ಬರ್ತದಲ್ಲ. ಎಂಚಿನ ಮಂಡೆ ಮಾರೇರೆ, ನಿಮ್ಮನ್ನು ಕಟ್ಟಿಕೊಂಡಿದ್ದಕ್ಕೆ ಇವತ್ತು ಸಾರ್ಥಕ ಆಯ್ತು. ಬಟ್ ನನಗೆ ಅನಿಸ್ಲಿಲ್ಲ. ಎಂತ ಅಂದದ್ದು? ಆಯ್ತಾ? ಅಲ್ಲಿ ನೋಡ್ರು ರೇಣುಕವ್ವ ಬಂದ್ರು. ಹಾಯ್. ಹಾಯ್ 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 ಹಾಯ್. ತುಂಬಾ ಕಾಯಿಸಿದ್ನಾ? ಹಂಗೇನಿಲ್ ಬಿಡ. ಸಾರಿ ರೀ. ಇರ್ಲಿ ಬಿಡು, ನಿನ್ನ ಸಲುವಾಗಿ ಮೊದ್ಲೇ ಸಲ ನಾನು ನಿಂಗೊಂದು ಗಿಫ್ಟ್ ತಂದಿನಿ. ಹೌದಾ? ಏನದು? ನೀನ ಗೆಸ್ ಮಾಡು. ನಿಮ್ಮನ್ನ ನೋಡ್ತಿದ್ರೆ ಅಷ್ಟು ದೊಡ್ಡ ಲೆವೆಲ್ ಥಿಂಕ್ ಮಾಡಕ್ ಆಗ್ತಿಲ್ಲ. ಸ್ಟಿಕ್ಕರ್ ತಂದಿದ್ದೀರಾ? ಅಷ್ಟೊಂದ್ ಚೀಪ್ ಲೆವೆಲ್ ನಾ ಅಲ್ಲ. ಚಿನ್ನದ ಓಲೆ ತಂದಿದ್ದೀರಾ? ಅಷ್ಟೊಂದ್ ಧಾರಾಳಿನೂ ನಾನಲ್ಲ. ಕಾಲ್ ಗೆಜ್ಜೆ? ಮುಂದೊಂದಿನ ನಾನ ತಂದು ಅದನ್ನ ಹಾಕ್ತೀನಿ ಬಿಡು. ಮತ್ತೇನ್ ತಂದಿದ್ದೀರಾ? ನೀನ ಗೆಸ್ ಮಾಡಲ್ಲ. ನನಗ್ ಗೊತ್ತಾಗ್ತಿಲ್ಲ, ನೀವೇ ಹೇಳಿ. ಟಾನ್ ಟಾನ್.
ಬಾಣಾ ಸಿಂಗ್ ನನಗೆ ಉಡುಗೊರೆ ಕೊಡಕ್ ಬಂದಿದ್ದ. ನಾನ್ ಬೇಡ ಅಂತ ವಾಪಸ್ ಕಳ್ಸಿದೆ. ಆ ಕಾಮುಕ ಇದನ್ನ ನಿನ್ನಂತ ಗೋಮುಖನ ಹತ್ರ ಕೊಟ್ಟು ಕಳ್ಸಿದಾನೇನು? ಸಿದ್ಧಾರೂಢ ಏನ್ ಡುಬುಕ್ ಜನ್ಮಾರಿ ನಿಮ್ದು. ಹೋಗಿ ಬಂದು ಆ ಬಾಣಾ ಸಿಂಗ್ದು ನಿಮ್ದು ಒಂದೇ ಟೇಸ್ಟ್ ಅಲ್ವೇನ್ರಿ? ಸರ ಏನ್ ಮಾಡ್ರಿ? ಎಲ್ಲಾದ್ರೂ ಹೋಗಿ ಉಪ್ಪಾರೋ ಹತ್ತಿನೇನಯ್ಯ. ಹೆಂಡತಿಗೆ ಫಸ್ಟ್ ಟೈಮ್ ಯಾವ ಕಲರ್ ಸೀರೆ ಕೊಡಿಸ್ತೆ ಅನ್ನೋದನ್ನ ನೆನಪಲ್ಲಿ ಇಟ್ಕೊಳ್ಳೋದಲ್ವೇ? ಹಿಂಗ ಆಗ್ತದಂತ ಯಾವ ನನ್ ಮಗ ಗೊತ್ತಿತ್ರಿ? ಗೊತ್ತಿದ್ರೆ ಬರ್ದಿಟ್ಕೋತಿದ್ನಿ. ಬರ್ದಿಟ್ಕೋತಿದ್ರಿ, ಆದ್ರೆ ಬರ್ದಿರೋದನ್ನ ಎಲ್ಲಿಟ್ಟೆ ಅನ್ನೋದನ್ನ ಮರಿತಿದ್ರಿ. ಕರೆಕ್ಟ್ ಹೇಳಿದ್ಯನ್ನ ಕಿಂಗಿ. ಅಲ್ಲನ ಗಾಪರ್ ಹೆಂಡತಿಂತ ಪರಿಸ್ಥಿತಿಯಲ್ಲಿ ಇರುವಾಗ ಕೂಡ ನಿನಗೆ ಹಳೆದನ್ನು ನೆನಪಿಗೆ ಇಟ್ಕೊಳ್ಲಿಕ್ಕೆ ಆಗುದಿಲ್ಲಲ್ಲ? ಏ ತಾಡ್ಪತ್ರಿ ಮರೋಣ, ಚೂರ್ ನೆನಪಾಗತ್ತಿತ್ತಲ್ಲ. ಅದಕ್ಕೆ ಇರ್ಬೇಕು ಅವಳು ನಿಮ್ಗೆ ಸಮ ಬೊಟ್ಟಿ ಚೂರ್ ಮಾಡ್ತಿರೋದು. ಮತ್ತಿನ್ನೆಂತ ಮೈಲಾರಣ್ಣ, ಯಾವ್ದಾದ್ರು ಒಂದನ್ನ ಸರಿಯಾಗಿ ನೆನಪಿಟ್ಕೊಳ್ಳಿಕ್ಕೆ ಆಗುದಿಲ್ವಾ? ಟ್ರೈ ಮಾಡ್ಲಿಕ್ಕೆ ತಿಂತಂಗೆವ ಯಾವ್ದು ನೆನಪಾಗತ್ತು. ರೀ ಮೈಲಾರಿ, ಫಸ್ಟ್ ಟೈಮ್ ನಿಮ್ ಹೆಂಡತಿಗೆ ಏನಾದ್ರು ತಿನ್ಸಿರೋ ನೆನಪಿದ್ಯಾ? ಅದು ನೆನಪು ಮಾಡೋ ಯಪ್ಪ. ಅದು ಮೊದ್ಲೇ ಸಲ ಆಕಿನ ಪಾರ್ಕಿಗೆ ಕರ್ಕೊಂಡು ಹೋಗಿ ಒಂದ್ ಮಳ ಮಲಗಿ ಹೂ ಕೊಡಿಸಿ ಶೇಂಗಾ ತಿನ್ಸಿದ್ರಿ. ಮತ್ತಿನೇನು ಈಗಲೂ ಶೇಂಗಾ ತಿನ್ಸಿ? ಹಾ ಮತ್ತೆ